ಇದು ಒಂದೇ ಅವಕಾಶ ನಮಗೆ ಸಿಗುವುದು. ಇನ್ನು ಮುಂದೆ ಜನ ಖಂಡಿತವಾಗಿಯೂ ನಮಗೆ ಅಮೃತ ಕೊಟ್ರು, ಬಿಟ್ಟಿ ಭಾಗ್ಯ ಬಿಡಿ, ನೀವು ನೇರವಾಗಿ ಅಮೃತದ ಭಾಗ್ಯವನ್ನ ಕೊಟ್ಟರು ನಮಗೆ ಮತ ಹಾಕುವುದಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಹಳ ಬಹಳ ಪಕ್ಕಾಗಿದೆ. ಪ್ರತಿ ಒಂದು ಇಲಾಖೆಯಲ್ಲಿ ಪ್ರತಿ ಒಂದು ಸಚಿವರು ಪ್ರತಿ ಒಬ್ಬರು ಭ್ರಷ್ಟಾಚಾರದಲ್ಲಿ ಲೀಲಾ ಜಾಲವಾಗಿ ತೊಡಗಿಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಯಾರು ಕಾಂಗ್ರೆಸ್ಸಿನ ಪರವಾಗಿ ನಿಂತು ಕಂಪ್ಲೇಂಟ್ ಮಾಡಿದ್ರು ಗುತ್ತಿಗೆದಾರರ ಸಂಘದವರು, ಅವರೇ ಹೇಳಿದ್ರು ಬಿಜೆಪಿ ಸರ್ಕಾರದಲ್ಲಿ 40, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ 60. ಎಚ್.ಕೆ. ಪಾಟೀಲ್ ರಂತ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಈ ರೀತಿಯ ಪತ್ರ ಸಮರ ಮಾಡ್ತಾರೆ ಅಂತ ಆದ್ರೆ ಅವರು ಎಷ್ಟು ರೋಸ್ ಹೋಗಿರಬೇಡ. ಅಕ್ರಮ ಗಣಿಗಾರಿಕೆ ವಿರುದ್ಧ ರೆಡ್ಡಿಗೆ ಆಗಾಗ ಶಿಕ್ಷೆ ಆಗ್ತದೆ, ಅವರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಬೇಲ್ ತಗೊಂಡು ಬರ್ತಾರೆ. ನಮ್ಮ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಒಂದು ಸರ್ಕಾರ, ಒಂದು ಮುಖ್ಯಮಂತ್ರಿ ಅಥವಾ ಅವರ ಸಂಪುಟ ಇಷ್ಟು ನಿರ್ಲಜ್ಜವಾಗಿ, ಇಷ್ಟು ಜನರ ಬಗ್ಗೆ ಇರುವಂಥ ನಿರ್ಲಕ್ಷ್ಯದಿಂದ ಮತ್ತು ರಾಜ್ಯವನ್ನು ದಿವಾಳಿ ಮಾಡಿಯೂ ಕೂಡ ನಾವು ನಮ್ಮ ಸುಖವನ್ನು, ಸ್ವಾರ್ಥವನ್ನು, ನಮ್ಮ ಬಾಚಿಕೊಳ್ಳುವಿಕೆಯನ್ನು, ನಮ್ಮ ಭ್ರಷ್ಟಾಚಾರವನ್ನು ನೀವು ಯಾವುದೇ ರೀತಿಯ ಶಬ್ದಗಳು, ಕಾನೂನು, ಇನ್ನೊಂದೋ ಮಗದೊಂದೋ ಏನಾದರೂ ಮಾಡಿ ನಾವು ಮಾಡುವ ದಂಧೆಯನ್ನು ನಾವು ಮಾಡಿಯೇ ಸಿದ್ಧ ಅನ್ನೋದು ಸಿದ್ದರಾಮಯ್ಯನವರ ಏಕಗಂಟಿನ ನಿಲುವು. ಇದು ಮಾನ ಮರ್ಯಾದೆ, ಸಾಮಾಜಿಕವಾದಂಥ ಒಂದು ಗೌರವ, ಭಯ, ಜನರ ಬಗ್ಗೆ ಇರುವಂಥ ಒಂದು ಕನಿಷ್ಠ ಮಟ್ಟದ ಕಾಳಜಿಯೋ ಗೌರವವೋ ಇದ್ದಂಥ ಯಾವ ವ್ಯಕ್ತಿಯೂ ನಡೆದುಕೊಳ್ಳುವ ರೀತಿಯಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರವನ್ನು ನಡೆಸುವ ರೀತಿಯೂ ಅಲ್ಲ. ಕಂಡಲ್ಲಿ ಭ್ರಷ್ಟಾಚಾರ, ಕಂಡಲ್ಲಿ ಹಣ, ಕಂಡಲ್ಲಿ ತಲೆತಲಾಂತರಗಳಿಗೆ ಇದು ಒಂದೇ ಅವಕಾಶ ನಮಗೆ ಸಿಗುವುದು. ಇನ್ನು ಮುಂದೆ ಜನ ಖಂಡಿತವಾಗಿಯೂ ನಮಗೆ ಅಮೃತ ಕೊಟ್ಟರು, ಬಿಟ್ಟಿ ಭಾಗ್ಯ ಬಿಡಿ, ನೀವು ನೇರವಾಗಿ ಅಮೃತದ ಭಾಗ್ಯವನ್ನು ಕೊಟ್ಟರು ನಮಗೆ ಮತ ಹಾಕುವುದಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಹಳ ಬಹಳ ಪಕ್ಕಾಗಿದೆ. ಆದ್ದರಿಂದ ಓಡೋಗೋವನನ್ನು ಹರ್ಕೊಂಡಷ್ಟು ಬಂತು. 2 ವರ್ಷದ ಸಾಧನೆ ಸಮಾವೇಶ ಮಾಡ್ತಾರೆ, ಸ್ವಾಭಿಮಾನಿ ಸಮಾವೇಶ ಮಾಡ್ತಾರೆ. ಆದರೆ 2 ವರ್ಷದಲ್ಲಿ ಏನಾಗಿದೆ ಅನ್ನೋದನ್ನು ನೀವು ಒಂದು ಸರಿಯಾದ ರೀತಿಯಲ್ಲಿ ನೋಡಿದರೆ ಹಗರಣಗಳು, ಭ್ರಷ್ಟಾಚಾರಗಳು, DK ಗುಂಪು, CM ಗುಂಪು, ಸಿದ್ದರಾಮಯ್ಯನ ಗುಂಪು, ಅದರ ಮಧ್ಯೆ ಒಂದಿಷ್ಟು ಕೋಲಾಡಿಸುವವರು, ಕೈಯಾಡಿಸುವರು, ರಾಜಕೀಯ ಬೇಳೆ ಬಯಸ್ಕೊಳ್ಳುವವರು, ಈ ಥರದ ಇಡೀ ಗುಂಪುಗಾರಿಕೆ, ಹೈಕಮಾಂಡ್ ಆಗಾಗ ಬರುವಂಥದ್ದು, ಇವರಲ್ಲಿಗೆ ಹೋಗುವಂಥದ್ದು, ಮಾಡಿದ್ದೆಲ್ಲವೂ ಜನವಿರೋಧಿ ಕೆಲಸವೇ, ಮಾಡಿದ್ದೆಲ್ಲವೂ ಸಮಾಜ ವಿರೋಧಿ ಕೆಲಸವೇ, ಮಾಡಿದ್ದೆಲ್ಲವೂ ಧರ್ಮ ವಿರೋಧಿ ಕೆಲಸವೇ ಬಿಟ್ಟರೆ ಬೇರೇನನ್ನೂ ಈ ಸರ್ಕಾರ ಮಾಡಿಲ್ಲ ಅನ್ನೋದಕ್ಕೆ ನಿನ್ನೆ BR ಪಾಟೀಲ್ ಅವರು, CM ಪರಮಾಪ್ತ, ಆರ್ಥಿಕ ಸಲಹೆಗಾರರಾಗಿದ್ದವರು, ಇವತ್ತು ಅದೇ ಜಾಗದಲ್ಲಿ ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿ ಎಚ್.ಕೆ. ಪಾಟೀಲ್ ಅವರ 7 ಪುಟದ ಅತ್ಯಂತ ಕರಾರುವಕ್ಕಾದಂಥ CMಗೆ ಮುಖಭಂಗ ಮತ್ತು ಮಾನ ಮರ್ಯಾದೆ ಇದ್ದರೆ ಇದರ ಬಗ್ಗೆ ತಕ್ಷಣ ಸಾರ್ವಜನಿಕವಾಗಿ ಉತ್ತರ ಕೊಡುವಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಬಡವರ ಮನೆಯನ್ನು ಕೂಡ ನೀವು ದುಡ್ಡು ತಗೊಂಡು ಮಾರ್ತೀರಿ. BR ಪಾಟೀಲ್ ಅವರು ಸ್ಪಷ್ಟವಾಗಿ ನಿನ್ನೆ ಹೇಳಿದರು, 959 ಮನೆಗಳನ್ನು ಇದೇ ಜಮೀರ್ ಅಹ್ಮದ್ ಅವರ ವಸತಿ ಇಲಾಖೆಯಲ್ಲಿ ಅದನ್ನು ಹಣಕ್ಕಾಗಿ ಮಾರಾಟ ಮಾಡಲಾಗಿದೆ. ಬಡಬಗ್ಗರಿಗೆ ಕೊಡುವಂಥ ರಾಜೀವ್ ಗಾಂಧಿ ಈ ಮನೆಗಳನ್ನು, ಇಂದಿರಾ ಗಾಂಧಿ ವಸತಿ ಯೋಜನೆಯ ಈ ಮನೆಗಳನ್ನು ಆ ಬಡವರ ಹತ್ರ ಕೂಡ ಹಣವನ್ನು ಪೀಕಿಸಿ ಇವರ ಜೇಬನ್ನು ತುಂಬಿಸಿಕೊಳ್ಳುವ ಕೆಲಸ ಆಗಿದೆ. ಇಂಥ ಒಂದು ಮಾತನ್ನು ನಾನೇನಾದರೂ ಸಾರ್ವಜನಿಕವಾಗಿ ಹೇಳಿದರೆ ಸರ್ಕಾರವೇ ಅಲ್ಲೋಲ ಕಲ್ಲೋಲ ಆದಿತ್ತು, ಸರ್ಕಾರವೇ ಬಿದ್ದೋದಿತ್ತು ಅಂತ BR ಪಾಟೀಲರು ಬಾಂಬನ್ನು ಹಾಕಿದರು. ಸರ್ಫರಾಜ್ ಅನ್ನುವ ಅವರ PAಗೆ ಫೋನ್ ಮುಖಾಂತರ ಹೇಳಿ ಆ ಒಂದು ಆಡಿಯೋ ಬಾಂಬು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದರ ಜೊತೆಗೆ
ಆದಂಥ ಇನ್ನೊಂದು ಕತೆ ಕೇಳಿ. ಅದರ ಮೇಲೆ ಅವರ ಪಿ ಎ ಏನೋ ಸಿ ಎಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಅವ್ರ ಮೇಲೆ ಏನೋ ಆ್ಯಕ್ಷನ್ ತಗೊಳ್ತಾರೆ, ಏನೇನೋ ಬೊಗಳ್ತಾ ಇದ್ದಾರೆ, ಅದನ್ನು ಬಿಟ್ಬಿಡಿ. ಅದರ ಮಧ್ಯೆ ಇದು ಬಿ ಆರ್ ಪಾಟೀಲ್ ಅವರು ತನ್ನದೇ ಫೋನು ಅಂತ ಕನ್ಫರ್ಮ್ ಮಾಡಿದರು ಒಂದು. ಎರಡನೇದು, ಬಿ ಆರ್ ಪಾಟೀಲ್ ಅವರು ಇವತ್ತಿಗೂ ಆ ಕಂಪ್ಲೇಂಟಿಗೆ ಬದ್ಧರಾಗಿದ್ದಾರೆ ಎರಡು. ಇನ್ನೊಂದು, ಈ ವಸತಿ ಇಲಾಖೆಯಲ್ಲಿ ಯಾವ ಮಟ್ಟದ ಒಂದು ಗೋಲ್ಮಾಲ್ ಆಗ್ತಾ ಇದೆ, ಯಾವ ಮಟ್ಟದ ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಬಡವರಿಗಾಗಿ ಹಂಚುವ ಆ ಒಂದು ಅನಾಥರಿಗೆ ಅಂತ ಒಂದು ಯೋಜನೆ ರೂಪಿಸಿ ಬಡವರಿಗೆ ಒಂದು ತಂಗಲಿಕ್ಕೆ ಅವರಿಗೊಂದು ಸೂರಿನ ಭಾಗ್ಯ ಕೊಡಬೇಕು ಅಂತ ಹೊರಟಂಥ ಆ ಬಡವರ ಯೋಜನೆಯಲ್ಲಿ ಕೂಡ ಹಣವನ್ನು ಇವರು ಬಯಸ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಅವರಿಂದಲೂ ಹಣವನ್ನು ಪಡ್ಕೊಳ್ತಾರೆ ಅಂತಾದರೆ ಇವರ ನಿರ್ಲಜ್ಜತೆ ಮತ್ತು ಇವರ ಒಂದು ಹಣ ಬಾಚುವ ಆ ಧಾವಂತ ಎಷ್ಟು ಅಮಾನುಷವಾಗಿರಬೇಕು ಅಂತ ನೋಡಿ. ಅದರ ಜೊತೆಗೆ ನಿನ್ನೆ ಇದಕ್ಕೆ ಪಕ್ಕಾ ಮುದ್ರೆ ಒತ್ತು ಹಾಗೆ ಜಮೀರ್ ಅಹಮದ್ ಅವರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿನ್ನೆ ಒಂದು ಘಟನೆ ನಡೆದಿದೆ. ಬಿ ಆರ್ ಪಾಟೀಲ್ ಅವರು ಯಾವಾಗ ಟೆಲಿಫೋನ್ ಸಂಭಾಷಣೆಯ ವಿಡಿಯೋ ಪಬ್ಲಿಕ್ ಆಗ್ತಾ ಬಂತೋ, ಆಡಿಯೋ, ಆವಾಗ ಈ ಕೈಮಗ್ಗ ಜವಳಿ ಇಲಾಖೆಯ ಉಪನಿರ್ದೇಶಕರಾದಂಥ ವೃಂದಾ ಅವರು ಸದಾಶಿವನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ. 159 ಮನೆ, 3 ಕೋಟಿ ವೆಚ್ಚದ ಮನೆ ಏಕಾಏಕಿ ಫಟಾಫಟ್ ರಪ 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 ಅಂತ ಅದು ಮಂಜೂರಾಗಿ ಜನರಿಗೆ ಕೊಡಲ್ಪಟ್ಟಿದೆ. ಆದರೆ ಅಲ್ಲಿ ನನ್ನ ಒಂದು ಸಿಗ್ನೇಚರೇ ಇಲ್ಲ. ಯಾವುದೇ ಮನೆಯನ್ನು ಕೊಡುವುದಿದ್ರೂ ಕೈಮಗ್ಗ ಜವಳಿ ಇಲಾಖೆ ಉಪನಿರ್ದೇಶಕಿ ವೃಂದಾ ಅವರ ಅನುಮೋದನೆ ಬೇಕು, ಅವರ ಅಧಿಕೃತ ಸಿಗ್ನೇಚರ್ ಬೇಕು. ಆದರೆ ಇಲ್ಲಿ ದುರಂತ ಅಂದರೆ ಈ 3,159 ಮನೆ, ಆ ಮನೆಯನ್ನು ಇವರ ಡಿಜಿಟಲ್ ಸಿಗ್ನೇಚರನ್ನು ಫೋರ್ಜರಿ ಮಾಡಿ ಅವರಿಗೆ ಹಂಚಲಾಗಿದೆ. ಅಂದರೆ ಬಿ ಆರ್ ಪಾಟೀಲ್ ಅವರು ಹೇಳಿದ 958 ಮನೆಯ ಒಂದು ಹಣ ತೆಗೆದುಕೊಂಡು ಈ ಇಲಾಖೆ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ನಮ್ಮದೇ ಒಂದು ಶಿಫಾರಸಿನ ಪತ್ರಕ್ಕೆ ಕವಡೆ ಕಾಸಿನ ಬೆಲೆ ಇಲ್ಲ, ಅದೇ ಪತ್ರವನ್ನು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ತಗೊಂಡೋಗಿ ಲಕೋಟೆ ಕೊಟ್ಟರೆ ಅವನಿಗೆ ಬೇಕಾದಷ್ಟು ಮನೆಗಳನ್ನು ಕೊಡ್ತಾರೆ ಅಂತ ಏನು ಆಪಾದನೆ ಮಾಡಿದರು. ಆ ಮನೆಯ ಅನುಮೋದನೆ ಅದನ್ನು ಒಂದು ಕೊಡಬಹುದು ಅಂತ ಸಿಗ್ನೇಚರ್ ಮಾಡುವಂಥ ಈ ವೃಂದಾ ಅವರ ಸಿಗ್ನೇಚರೇ ಫೋರ್ಜರಿ ಮಾಡಿ ಈ ಮನೆಗಳನ್ನು ಹಂಚಲಾಗಿದೆ ಅಂತ ಸದಾಶಿವನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಈ ಸರ್ಕಾರಕ್ಕೆ ಮಾನ ಇದೆಯಾ, ಮರ್ಯಾದೆ ಇದೆಯಾ? ಇಂಥ ಒಂದು 16 ಬಜೆಟನ್ನು ಮಂಡಿಸಿದಂಥ ಸೀನಿಯರ್ ಮೋಸ್ಟ್ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇದನ್ನು ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರಲ್ಲ. ಪ್ರತಿ ಒಂದು ಇಲಾಖೆಯಲ್ಲಿ ಪ್ರತಿ ಒಂದು ಸಚಿವರು ಪ್ರತಿ ಒಬ್ಬರು ಭ್ರಷ್ಟಾಚಾರದಲ್ಲಿ ಲೀಲಾಜಾಲವಾಗಿ ತೊಡಗಿಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಈಗ ಎಚ್ ಕೆ ಪಾಟೀಲ್ ಅವರದಕ್ಕೆ ಬರ್ತೇನೆ, ಅದಕ್ಕೆ ಪೂರ್ವ ಪೀಠಿಗೆ ಇದು. ಅಂದರೆ ಯಾವ ರೀತಿಯಲ್ಲಿ ಭ್ರಷ್ಟಾಚಾರದ ಸಾಮೂಹಿಕರಣ ಆಗಿದೆ ನೋಡಿ. ಅಂದರೆ ಅಧಿಕಾರಿಗಳ ಬಗ್ಗೂ ಕ್ಯಾರಿಲ್ಲ. ಇದೇ ರೀತಿಯಲ್ಲಿ ಆದತ್ತಾನೆ ವಾಲ್ಮೀಕಿ ಹಗರಣದ್ದು. ವಾಲ್ಮೀಕಿ ಹಗರಣದಲ್ಲಿ ಏನಾಯಿತು? ಅಧಿಕಾರಿಗಳನ್ನು ಸಂಬಂಧಪಟ್ಟಂಥ ಯಾವುದೇ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ಅಧಿಕಾರಿಗಳನ್ನು ಕೇಳಲಿಲ್ಲ, ಮಾಡಲಿಲ್ಲ, ಏನಿಲ್ಲ. ರಾಜಕಾರಣಿಗಳು ಎಲ್ಲರೂ ಸಾಮೂಹಿಕವಾಗಿ ಬೆಂಗಳೂರು, ಬಳ್ಳಾರಿ ಮತ್ತು ತೆಲಂಗಾಣ, ಇನ್ನು ಬೇರೆ ಬೇರೆ ಕಡೆಗೆ ಇಡಿ ಲಿಸ್ಟೇ ಕೊಟ್ಬಿಟ್ಟಿದೆಯಲ್ಲ. ಈ ವಾಲ್ಮೀಕಿ ನಿಗಮದ ಹಗರಣದ ದುಡ್ಡು ಎಲ್ಲೆಲ್ಲಿ ವಿಲೇವಾರಾಗಿದೆ ಅಂತೇಳಿ ಇಡಿಯ ರಿಪೋರ್ಟ್ ಕೊಟ್ಟಿದೆ. ಆಮೇಲೆ ಏನು ಮಾಡಿದ್ರು? ಅಧಿಕಾರಿಗಳಿಗೆ ಮುಸುಡಿಗೆ ಅದನ್ನು ಅಂಟಿಸಿದರು. ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಅಂದರೆ ಇವರು ತಿನ್ನೋದು ಕೊನೆಗೆ ಅವರಿಗೆ ಮುಖಕ್ಕೆ ಒರೆಸೋದು. ಅದಕ್ಕಾಗಿಯೇ ವೃಂದಾ ಅವರು ಇಲ್ಲಿ ಈ ರೀತಿ ನಡೀತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಸದಾಶಿವನಗರದ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಲೆಕ್ಕ ಹಾಕಿ, 159 ಮನೆಗೆ 3 ಕೋಟಿ ಅಂತಾದರೆ 958 ಮನೆಗೆ ಎಷ್ಟು ಕೋಟಿ ವ್ಯವಹಾರ ನಡೆದಿದೆ? ಒಂದು. ಎರಡನೇದು, ಕೇವಲ ವಸತಿ ಇಲಾಖೆಯಲ್ಲಿ ಬಡವರ ಮನೆ ಹಂಚಿಕೆಯಲ್ಲೇ ಈ ರೀತಿ ಕೋಟಿಗಟ್ಟಲೆ ಅವ್ಯವಹಾರ ನಡೀತಾ ಇದೆ, ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆದರೆ ಇನ್ನು ಯಾವ್ಯಾವ ಇಲಾಖೆಯ ಕಾಮಗಾರಿಗಳು ಅಲ್ಲೆಲ್ಲ ಏನೇನು ನಡೆಯಬಹುದು?
ಇದೇ ಕೆಂಪಣ್ಣ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು 40% ಕಮಿಷನ್ನು BJPದು ಅಂತಂದರು. ಅದೇ ಕೆಂಪಣ್ಣನನ್ನು ಇಟ್ಕೊಂಡು 40% ಸರ್ಕಾರ, ಪೇ CM ಸರ್ಕಾರ, ಪೇಟಿಎಂ ಸರ್ಕಾರ ಅಂತೇಳಿ ಇವರು ಪಾದಯಾತ್ರೆ ಮಾಡಿ ಇದೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದದ್ದಾನೆ. ಅದೇ ಕೆಂಪಣ್ಣ ತೀರೋಗು ಮೊದಲು ಅದನ್ನು ಹೇಳಿದರು. ಆಮೇಲೆ ಮತ್ತೊಬ್ಬರು ಅದರ ಅಧ್ಯಕ್ಷರು ಅಥವಾ ಇಡೀ ಗುತ್ತಿಗೆದಾರರವ್ರ ಸಂಘದವರು ಏನು ಹೇಳಿದರು, BJPಯಲ್ಲಿ 40% ಇತ್ತು, ಇವ್ರದ್ದು 60% ಅಂತಂದರು. ಯಾರು ಕಾಂಗ್ರೆಸ್ಸಿನ ಪರವಾಗಿ ನಿಂತು ಕಂಪ್ಲೇಂಟ್ ಮಾಡಿದರೋ ಗುತ್ತಿಗೆದಾರರ ಸಂಘದವರು, ಅವರೇ ಹೇಳಿದರು BJP ಸರ್ಕಾರದಲ್ಲಿ 40, ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನ ಸರ್ಕಾರದಲ್ಲಿ 60. ಇಂಥ ಒಂದು ದರಿದ್ರ ನಿರ್ಲಜ್ಜ ಸರ್ಕಾರ ಇದು. ಭ್ರಷ್ಟಾಚಾರವನ್ನು 75 ವರ್ಷದಲ್ಲಿ ಈ ರೀತಿಯ ಸಾಮೂಹೀಕರಣಗೊಂಡಂಥ, ಮತ್ತೆ ಯಾವುದೇ ಭಯ ಭೀತಿ ಅಥವಾ ಯಾರದು ಪತ್ರಿಕೆಯವರದಿಲ್ಲ, ಮಾಧ್ಯಮಗಳದಿಲ್ಲ, ನ್ಯಾಯಾಂಗದ್ದಿಲ್ಲ, ಯಾರದ ಭಯವೂ ಇವರಿಗಿಲ್ಲ. ನೈತಿಕತೆಯಂತೂ ಇಲ್ಲವೇ ಇಲ್ಲ. ನೈತಿಕತೆ ಇದ್ದರೆ ಮೂಢ ಹಗರಣದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಆರೋಪಿ, ಅವರೇ ರಾಜೀನಾಮೆ ಕೊಡಬೇಕಿತ್ತು. ಕಾಲು ತುಳಿತ ಆಗಿದೆ, ಅದಕ್ಕೆ ಯಾವ ನೈತಿಕತೆಯ ಭಯವೂ ಇಲ್ಲ. ಅದೇ ನೀವು ಮೋದಿಯವ್ರದ್ದು ಬರಲಿ, ಆಕಾಶದಲ್ಲಿ 7878 ಬೋಯಿಂಗ್ ವಿಮಾನ ಅಪಘಾತಕ್ಕೆ ಒಳಗಾದರೆ ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತಾರೆ ಅವರು. ಅಲ್ಲೊಂದು ನೀತಿ, ಇವ್ರಿಗೊಂದು ನೀತಿ. ಇಲ್ಲಿ ಕಣ್ಣೆದುರು ಕಾಲು ತುಳಿತಕ್ಕೆ 11 ಜನ ಬಲಿಯಾಗಿದ್ದಾರೆ. ಇವರ ಪ್ರಚಾರದ ಹುಚ್ಚು, ಕ್ರೆಡಿಟ್ ತಗೊಳ್ಳುವ ಹುಚ್ಚು, ಅವಸರ. ಪೊಲೀಸ್ ಇಲಾಖೆಯೇ ಹೇಳಿದೆ ನಮಗಾಗೋದಿಲ್ಲ, ಇಷ್ಟು ಕಡಿಮೆ ಅವಧಿಯಲ್ಲಿ ನಮಗೆ ಯಾವುದೇ ಬಂದೋಬಸ್ತ್ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದರೂ ಕೂಡ ಕಾರ್ಯಕ್ರಮ ಮಾಡಿ ಅಮಾಯಕ 11 ಜನರ ದಾರುಣವಾದ ಮರಣಕ್ಕೆ ಕಾರಣ ಆದರೂ ನಾವಲ್ಲ. ಎಷ್ಟು ಸುಳ್ಳಿನ ಸರಮಾಲೆಯನ್ನೇ ಹೆಣೆದರು. ಅದರ ಬಗ್ಗೆ ಸಾಕಷ್ಟು ವಿಡಿಯೋ ಆಗಿದೆ, ಚರ್ಚೆ ಆಗಿದೆ. ಹಾಗಾದ್ರೆ ಈಗ HK ಪಾಟೀಲ್ ಅವರು ಏನು ಹೇಳ್ತಾರೆ? HK ಪಾಟೀಲ್ ಅವರು 7 ಪುಟದ ಪತ್ರದಲ್ಲಿ ಪ್ರಸ್ತಾಪಿಸಿದ್ದು ಏನು ಅಂದರೆ, ಗಣಿ ಹಗರಣವನ್ನು ಮುಖ್ಯವಾಗಿಟ್ಕೊಂಡು ಬೆಂಗಳೂರಿಂದ ಬಳ್ಳಾರಿಯವರೆಗೆ ನೀವು ಪಾದಯಾತ್ರೆಯನ್ನು ಮಾಡಿದ್ರಿ, ಆದರೆ 2 ಬಾರಿ ಅಧಿಕಾರಕ್ಕೆ ಬಂದ್ರಿ. ಮೊದಲ ಬಾರಿ ಅಧಿಕಾರಕ್ಕೆ ಬರುವುದಕ್ಕೆ ಅಕ್ರಮ ಗಣಿಗಾರಿಕೆಯ ವಿರುದ್ಧದ ಪಾದಯಾತ್ರೆಯೇ ಕಾರಣ. ಆದರೆ ನೀವು ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ರಿ? 1,50,000 ಕೋಟಿ ಸರ್ಕಾರಕ್ಕೆ ಮೋಸ ಆಗಿದೆ. ಅದರ ತನಿಖೆಗೆ ಆದೇಶ ಆಯಿತು. ಆದರೆ ಕೇವಲ 8% ವ್ಯಕ್ತಿಗಳ ಮೇಲೆ ಮಾತ್ರ ತನಿಖೆ, ಇನ್ನೂ SIT ತನಿಖೆ ಮುಂದುವರಿತಾ ಇದೆ. 92% ಗಣಿ ಅಕ್ರಮದಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದಂಥ ಖದೀಮರು ಇನ್ನೂ ಹೊರಗೆ ನಿಂತಿದ್ದಾರೆ. ಯಾಕೆ? ನನ್ನ ನೇತೃತ್ವದಲ್ಲೇ ಸಂಪುಟ ಸಮಿತಿ ಆಯಿತು. ನಾವಿಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೇಗೆ ಅಕ್ರಮ ಮಾಡಿದ್ದಾರೆ ಅಂತೇಳಿ, ಸರ್ಕಾರಿ ದುಡ್ಡನ್ನು ಹೊಡೆದಿದ್ದಾರೆ ಅಂತೇಳಿ ನಿಮಗೆ ಸಂಪೂರ್ಣವಾದಂಥ ಒಳವಿವರಗಳನ್ನು ಬಹಿರಂಗಪಡಿಸಿದೆವು. ಆದರೆ ಇಲ್ಲಿ 2011ರಿಂದ ಇವತ್ತಿನವರೆಗೂ ಯಾವ ಸರ್ಕಾರವೂ ಗಣಿಗಾರಿಕೆಯ ವಿರುದ್ಧ, ಅಕ್ರಮ ಗಣಿಗಾರಿಕೆಯ ವಿರುದ್ಧ, ಸರ್ಕಾರಕ್ಕೆ ಮೋಸ ಮಾಡಿದ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡ ವ್ಯಕ್ತಿಗಳ ವಿರುದ್ಧ ನಿರ್ಣಾಯಕವಾದಂಥ ಶಿಕ್ಷೆಯನ್ನು ವಿಧಿಸುವಂಥ ಯಾವುದೇ ಅಭಿಯಾನವನ್ನು, ಯಾವುದೇ ಕ್ರಮವನ್ನು, ಯಾವುದೇ ತನಿಖೆಯನ್ನು ತೆಗೆದುಕೊಂಡಿಲ್ಲ. ಯಾಕೆ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಇದು ಸರ್ಕಾರದ ವಿರುದ್ಧವೋ ಅಥವಾ CM ಸಿದ್ದರಾಮಯ್ಯನವರ ವಿರುದ್ಧವೋ ಅನ್ನುವ ಪ್ರಶ್ನೆ ಬೇರೆ. ಸರ್ಕಾರವು ಸಿದ್ದರಾಮಯ್ಯನವರದೇ ಸರ್ಕಾರ. ಹಾಗಾಗಿ HK ಪಾಟೀಲ್ರಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಈ ರೀತಿಯ ಪತ್ರ ಸಮರ ಮಾಡ್ತಾರೆ ಅಂತ ಆದರೆ ಅವರು ಎಷ್ಟು ರೋಸ್ ಹೋಗಿರಬೇಡ. ಈ ಸರ್ಕಾರದ ದಗಲಬಾಜಿತನ, ಈ ಸರ್ಕಾರದ ಭ್ರಷ್ಟಾಚಾರ, ಈ ಸರ್ಕಾರದ ಸ್ವಜನ ಪಕ್ಷಪಾತದ ಬಗ್ಗೆ ಅವರು ಎಷ್ಟರ ಮಟ್ಟಿಗೆ ಹಳಹಳಿಕೆಯಿಂದ ಸೋತು ಒಂದು ರೀತಿಯ ಸಂಪೂರ್ಣ ರೋಸಿ ಈ ಪತ್ರವನ್ನು ಬರೆದಿದ್ದಾರೆ ಅನ್ನೋದರ ಬಗ್ಗೆ ಯಾವ ಸಂಶಯವೂ ಬೇಡ. 2007ರಿಂದ 2011ರವರೆಗೆ 1,50,000 ಕೋಟಿ
ಅಕ್ರಮ ಗಣಿಗಾರಿಕೆ. ಇದೇ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಪಾದಯಾತ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಧ್ವನಿಸಿತು. ಜನ ಇವರನ್ನು ನಂಬಿದರು. ಇವರು ಅಕ್ರಮದ ವಿರುದ್ಧ ಇದ್ದಾರೆ, ಸಮಾಜದ ಪರವಾಗಿದ್ದಾರೆ, ಒಂದು ಸುಸಜ್ಜಿತವಾದ ಸರ್ಕಾರವನ್ನು ಕೊಡ್ತಾರೆ. ಈ ಸಮಾಜವನ್ನು ದೋಚುವ, ಜನರ ದುಡ್ಡನ್ನು ದೋಚುವ, ತೆರಿಗೆ ದುಡ್ಡನ್ನು ದೋಚುವ, ಸರ್ಕಾರಕ್ಕೆ ಮೋಸ ಮಾಡುವ ಈ ಎಲ್ಲ ಕದಿಮರನ್ನು ಹುಟ್ಟಡಗಿಸುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅಂಥೇಳಿ ವೋಟ್ ಹಾಕಿದರು. ಅದನ್ನೇ ಎಚ್ ಕೆ ಪಾಟೀಲ್ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಮನ್ನು ಜನ ನಂಬಿ ವೋಟ್ ಹಾಕಿದರು, ಆದರೆ ನೀವೇನು ಮಾಡ್ತಾ ಇದ್ದೀರಿ, ಏನು ಮಾಡಿದ್ದೀರಿ? ಅದಕ್ಕಿಂತ ಮುಖ್ಯವಾಗಿ ಇಲ್ಲೊಂದು ಬಹಳ ಕೆಟ್ಟ ಬೆಳವಣಿಗೆ ಅಂದರೆ, ಈ ಅಕ್ರಮ ಗಣಿಗಾರಿಕೆಯ ತನಿಖೆಯ ಅಭಿಯಾನದಲ್ಲಿ ಪಿಕ್ ಆ್ಯಂಡ್ ಚೂಸ್ ಆಗ್ತಾ ಇದೆ. ಹೆಕ್ಕುವುದು ಮತ್ತು ಆಯ್ಕೆ ಮಾಡುವುದು. ಅಂದರೆ ಇಂಥವ್ರ ಮೇಲೆ ಕೇಸ್ ಹಾಕಿ, ಇಂಥವ್ರ ಮೇಲೆ ಹಾಕಬೇಡಿ, ಇಂಥವ್ರ ಮೇಲೆ ಹಾಕ್ಬೋದು, ಇಂಥವ್ರದ ನಿಧಾನಗತಿ ಮಾಡಿ, ಈ ಥರದ ಆರಿಸಿ 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 ಆಯ್ಕೆ ಮಾಡಿ ಕೇಸನ್ನು ಹಾಕಿ ಅದನ್ನು ಒಂದು ತನಿಖೆ ಮಾಡುವಂಥ ನಾಟಕ ಆಗ್ತಾ ಇದೆಯಲ್ಲ, ಇದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರು. ಅಕ್ರಮ ಗಣಿಗಾರಿಕೆ ವಿರುದ್ಧ ರೆಡ್ಡಿಗೆ ಆಗಾಗ ಶಿಕ್ಷೆ ಆಗ್ತದೆ, ಅವರು ಕೋರ್ಟ್ಗೆ ಹೋಗ್ತಾರೆ, ಮತ್ತೆ ಬೇಲ್ ತಗೊಂಡು ಬರ್ತಾರೆ. ನಮ್ಮ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಅಂತ. ಅದಕ್ಕಾಗಿಯೇ ಅಕ್ರಮ ಜಾಸ್ತಿ ಆಗ್ತಾ ಇರೋದು. ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಾಡೇ ಹಗಲು ಅಕ್ರಮ ಭ್ರಷ್ಟಾಚಾರ ಯಾಕೆ ಆಗ್ತಾ ಇದೆ ಅಂತಂದರೆ, ನೀವು ಏನು ಮಾಡಿ ಹೇಗೆ ಮಾಡಿದರೂ ದಕ್ಕಿಸ್ಕೊಳ್ಬೋದು ಅಂತ. ಕಾನೂನು ಆಗ್ಬೋದು, ನ್ಯಾಯಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಎಲ್ಲಿ ಬೇಕಾದರೂ ನಾವು ದುಡ್ಡಿದೆ ಹಾಗಾಗಿ ನಾವು ರಕ್ಷಿಸ್ಕೊಳ್ತೇವೆ. ರೆಡ್ಡಿಯ ಉದಾಹರಣೆ, ಜನಾರ್ದನ್ ರೆಡ್ಡಿಗೆ ಈಗ ಮೊನ್ನೆ ಶಿಕ್ಷೆ ಆಯ್ತಲ್ಲ, ಆದರೆ ಬೇಲ್ ತಗೊಂಡು ಹೊರಗೆ ಬಂದರು. ಅವರ ಶಾಸಕ ಸ್ಥಾನ ಹೋಗ್ತದೆ ಅಂತಾಗಿತ್ತು, ಈಗ ಮತ್ತೆ ರೀಇನ್ಸ್ಟೇಟ್ ಆಗ್ತಾ ಇದೆ. ಮುಖ್ಯ ಆರೋಪಿಗಳನ್ನು ಅಕ್ರಮ ಗಣಿಗಾರಿಕೆಯಲ್ಲಿ ಬಿಟ್ಟಿದ್ದೀರಿ, ಯಾವುದೋ ಪುಟಗೋಸಿಗಳಿಗೆ ಒಬ್ರಿಗೋ ಇಬ್ಬರಿಗೋ ಶಿಕ್ಷೆ ಆಗಿದೆ. ಇದು ಎಚ್ ಕೆ ಪಾಟೀಲ್ ಅವರು ಹೇಳಿದ್ದು. ಹಾಗಾದರೆ ಈ ತನಿಖೆಯ ನಾಟಕವೋ, ತನಿಖೆಯ ಶುದ್ಧತೆಯೋ, ತನಿಖೆಯ ನಿಜವಾದ ರೀತಿ ನೀತಿಯೋ ಇದು ಅಂತ ನಾವೀಗ ಪ್ರಶ್ನೆ ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ವಿರುದ್ಧ ತೊಡೆ ತಟ್ಟಿದ್ರು, ಭುಜ ತಟ್ಟಿದ್ರು, ಸದನದ ಹೊರಗೆ ಮತ್ತು ಒಳಗೆ. ಆದರೆ ಈಗ ಆ ತೊಡೆ ಭುಜ ಎಲ್ಲಿದೆ, ಯಾರಿಗೆ ಮಾರ್ಕೊಂಡಿದ್ದೀರಿ ಅಂತ ಎಚ್ ಕೆ ಪಾಟೀಲ್ ಕೇಳಿದ್ದಾರೆ, ನಾವಲ್ಲ. ಸ್ವಕೀಯರೇ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಬಿ ಜೆ ಪಿ ಬಿಟ್ಬಿಡಿ, ರಾಜ್ಯದ ಬಿ ಜೆ ಪಿ ಇಂಥ ನಾಮರ್ದ ಒಂದು ಸಂಘಟಿತ ಕೂಟ ಅಂತಂದರೆ ಅವರಿಗೆ ಈ ರೀತಿಯ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕಾಂಗ್ರೆಸ್ನವರೇ ಕೊಡ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೂ ಅವರು ನಿರ್ಣಾಯಕವಾದಂಥ ಯಾವುದೇ ಹೋರಾಟವನ್ನು ಮಾಡಿಲ್ಲ. 40% ಸರ್ಕಾರ ಅಂತೇಳಿ, ಪೇ ಸಿ ಎಂ ಅಂತೇಳಿ ಅದು ಸುಳ್ಳು, ಅದಕ್ಕೆ ಯಾವುದೇ ಅಧಿಕೃತ ದಾಖಲೆ ಇಲ್ಲ ಅಂತೇಳಿ ತನಿಖೆಯಿಂದಲೇ ಹೊರಗೆ ಬಂತು, ಲೋಕಾಯುಕ್ತ ತನಿಖೆಯಿಂದಲೇ ಹೊರಗೆ ಬಂತು. ಆದರೆ ಅದನ್ನೂ ಕೂಡ ಒಂದು ಜಾಗೃತವಾದಂಥ ಅಭಿಯಾನ ಮಾಡುವಲ್ಲಿ ಬಿ ಜೆ ಪಿ ನಿಚ್ಚಳವಾಗಿ ಸೋತಿದೆ. ಅಂದರೆ ಬಿ ಜೆ ಪಿ ಕೂಡ ಈ ಅಕ್ರಮದಲ್ಲಿ, ಹಾಗಾದರೆ ಈ ಸರ್ಕಾರಿ ಈ ಸಚಿವರುಗಳು ಇವರೊಟ್ಟಿಗೆ ಅಕ್ರಮವಾಗಿ ಕೈ ಜೋಡಿಸಿದೆಯೇ ಅನ್ನುವ ಪ್ರಶ್ನೆ ಸಾರ್ವಜನಿಕರದು. ಇದೇ ಅಕ್ರಮ ಗಣಿಗಾರಿಕೆಯನ್ನೇ ಇಟ್ಟುಕೊಂಡು 2013ರಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಎರಡನೇ ಬಾರಿನೂ ಅಧಿಕಾರಕ್ಕೆ ಬಂದರು. ಈ ಎರಡನೇ ಅವಧಿಯಲ್ಲಿ 2 ಅವಧಿ ಅಕ್ರಮ ಗಣಿಗಾರಿಕೆಯ ಒಂದು ಇಡೀದಾದ ತನಿಖೆ, ಅವರಿಗೆ ಶಿಕ್ಷೆ ಕೊಡುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ, ರಿಕವರಿಯಲ್ಲಿ 1,50,000 ಕೋಟಿ ರಿಕವರಿಯಲ್ಲಿ ಇವೊಂದು ಜನಾರ್ದನ್ ರೆಡ್ಡಿಗೆ ಶಿಕ್ಷೆ ಆಗ್ತಾ ಇದೆ, ಬೇಲ್ ಆಗ್ತಾ ಇದೆ, ಬಿಟ್ಟರೆ 1 ರೂಪಾಯಿಯೂ ರಿಕವರಿ ಆಗಿಲ್ಲ. ಇದನ್ನು ಪ್ರಶ್ನೆ ಮಾಡಿದ್ದಾರೆ ಎಚ್ ಕೆ ಪಾಟೀಲ್. ಬೇರೆ ಯಾರೂ ಅಲ್ಲ, ಬಿ ಜೆ ಪಿಯವರು ಪ್ರಶ್ನೆ ಮಾಡಿಲ್ಲ, ಜನತಾದಳದವ್ರ ಪ್ರಶ್ನೆ ಅಲ್ಲ ಇದು. ಸ್ವತಃ ಕಾಂಗ್ರೆಸ್ಸಿನ ಕಾನೂನು ಸಚಿವರಾದಂಥ ಹಿರಿಯ ಮುತ್ಸದ್ದಿ ಒಬ್ಬ ನಾಯಕ ಸಚಿವರ ಪ್ರಶ್ನೆ ಇದು. ಇಷ್ಟಾಗಿಯೂ ಕೂಡ ನಮ್ಮ ಬಿ ಜೆ ಪಿಯವರಿಗೆ ಇದೊಂದು ಅಸ್ತ್ರಶಸ್ತ್ರವಾಗಿ ಕಾಣುವುದಿಲ್ಲ. ಒಂದು ಬಿಗುವಾದಂಥ ಕಾಂಗ್ರೆಸ್ಸಿನಿಗೆ ಒಂದು ಮೃತ್ಯು ಸ್ವರೂಪವಾಗಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದು, ಇದೇ ಬಿ ಜೆ ಪಿ ಸರ್ಕಾರದಿಂದ ಇಂಥ ಅಸ್ತ್ರಶಸ್ತ್ರಗಳು ಕಾಂಗ್ರೆಸ್ಸಿಗೆ ಸಿಕ್ಕಿದರೆ
ಆವಾಗ ಸಿದ್ದರಾಮಯ್ಯನವರ ರುದ್ರ ಅವತಾರ ಖಂಡಿತ ಪ್ರದರ್ಶನ ಆಗ್ತಾ ಇತ್ತು. ಅಂಥ ರುದ್ರಾವತಾರ ಪ್ರದರ್ಶನ ಮಾಡಿಯೇ ನೀವು ಅಧಿಕಾರಕ್ಕೆ ಬಂದಿದ್ದೀರಲ್ಲ ಸಿದ್ದರಾಮಯ್ಯನವರೇ. ನೀವು ಯಾಕೆ ಅಕ್ರಮ ಗಣಿಗಾರಿಕೆಯ ನಿರ್ಣಾಯಕವಾದಂಥ ಒಂದು ನಿರ್ಮೂಲನೆಗೆ, ರಿಕವರಿಗೆ ಯಾಕೆ ಪ್ರಯತ್ನ ಮಾಡಿಲ್ಲ ಅನ್ನೋದು ಎಚ್ ಕೆ ಪಾಟೀಲ್ ಅವರ ನಿರ್ಣಾಯಕ ಪ್ರಶ್ನೆ, ಸ್ವಕೀಯರ ಪ್ರಶ್ನೆ. ಅಂದಮೇಲೆ ನೀವು ಯೋಚನೆ ಮಾಡಿ, ಎಚ್ ಕೆ ಪಾಟೀಲ್ರಂಥವರು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ, ಸರ್ಕಾರದ ವಿರುದ್ಧ ಇಂಥ ಒಂದು ಪತ್ರದ ಬಾಂಬ್ ಹಾಕ್ತಾರೆ ಅಂತ ಆದರೆ ಒಳಗಡೆ ಎಂಥ ಅಕರಾಳ ವಿಕರಾಳದ ಭ್ರಷ್ಟಾಚಾರದ ಒಂದು ಅಖಾಡವೇ ಅಲ್ಲಿ ಕೆಲಸ ಮಾಡ್ತಾ ಇದೆ. ಭ್ರಷ್ಟಾಚಾರ ಅನ್ನೋದು ಒಂದು ರೀತಿಯ ವಿಶ್ವರೂಪವಾಗಿ ಒಳಗಡೆ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಈ ಎಚ್ ಕೆ ಪಾಟೀಲ್ರಂಥ ಹಿರಿಯರ ಮನಸ್ಸನ್ನು ಅದು ಎಷ್ಟು ಘಾಸಿಗೊಳಿಸಿದೆ, ಡಿಸ್ಟರ್ಬ್ ಮಾಡಿದೆ ಅನ್ನೋದು ಈ ಪತ್ರ ಸೂಚ್ಯವಾಗಿ ಹೇಳ್ತಾ ಇದೆ. ಅಲ್ಲ, ನೇರವಾಗಿ ಡಾಂಗುಡಿ ಇಡುವಂತೆ ಅದು ಧ್ವನಿಸ್ತಾ ಇದೆ. ಇವರು ಏನೇ ಮುಚ್ಚಿಕೊಂಡ್ರೂ ಕೂಡ, ಯಾವುದೇ ಫೆವಿಕಾಲ್ ಹಾಕಿದ್ರೂ ಕೂಡ ಆ ಬಿರುಕು ದಿನದಂದೇ ದಿನಕ್ಕೆ BJP ಮತ್ತು ಜನತಾದಳದಿಂದ ಹಿಗ್ಗುತ್ತಾ ಇದ್ದದ್ದಲ್ಲ. ಇವರ ಸರ್ಕಾರದ ಒಳಗಿನವರೇ, ಹಿರಿಯರೇ ಮತ್ತು ನಿರ್ಣಾಯಕವಾಗಿ ಮಾತಾಡುವಂಥವರೇ ಈ ಭ್ರಷ್ಟಾಚಾರದ ವಿರುದ್ಧ, ಸ್ವಜನ ಪಕ್ಷಪಾತದ ವಿರುದ್ಧ, ಬಡವರ ರಕ್ತವನ್ನು ಕೂಡ ಬಿಡದೆ ಮೂರ್ತಾ ಇರುವಂಥ ಭ್ರಷ್ಟ ಸಚಿವರ ವಿರುದ್ಧ ಇವತ್ತು ಅವರೇ ದಾಳಿಗೆ ಇಳಿದಿದ್ದಾರೆ. ಅವರೇ ಪತ್ರ ಬರಿತಾ ಇದ್ದಾರೆ, ಅವರೇ ಆಡಿಯೋ ಬಾಂಬ್ ಹಾಕ್ತಾ ಇದ್ದಾರೆ. ಅವರು ರೋಸಿ ಇದನ್ನು ಪಬ್ಲಿಕ್ಕಿಗೆ ತರ್ತಾ ಇದ್ದಾರೆ. ಕೇವಲ ಇಲ್ಲಿ ನಮ್ಮ ಕಣ್ಣು ಕಾಣ್ತಾ ಇರುವುದು ಕೆಲವು ಕೋಟಿಗಳ ಭ್ರಷ್ಟಾಚಾರ, ಆದರೆ ಅದರ ಬ್ರಹ್ಮಾಂಡ ಭ್ರಷ್ಟಾಚಾರ ಒಳಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಈ ಇಬ್ಬರು, ಒಬ್ಬರು ಶಾಸಕರು, CMರ ಪರಮಾಪ್ತ, ಸಿಎಂ ಅವರಿಗೆ ಆರ್ಥಿಕ ಸಲಹೆಗಾರರಾಗಿದ್ದವರು, ಇನ್ನೊಬ್ಬರು ಕಾನೂನು ಸಚಿವರು, ಹಿರಿಯ ಶಾಸಕರು, ಮುತ್ಸದ್ದಿಗಳು, ಇವರಿಬ್ಬರ ಈ ಎರಡು, ಒಂದು ವಸತಿ ಇಲಾಖೆಯಲ್ಲಿ ನಡೆದಂಥ ಭ್ರಷ್ಟಾಚಾರ, ಇನ್ನೊಂದು ನೀವು ಯಾವ ಅಕ್ರಮ ಗಣಿಗಾರಿಕೆಯ ವಿರುದ್ಧ ಪ್ರತಿಭಟನೆ ಮಾಡಿ ಬಂದ್ರಿ, ತೊಡೆ ತಟ್ಟಿದ್ರಿ, ಭುಜ ತಟ್ಟಿದ್ರಿ, ಅದಕ್ಕಾಗಿ ಜನ ನಂಬಿ ನಿಮಗೆ ಅಧಿಕಾರ ಕೊಟ್ಟರು, ಎರಡೆರಡು ಬಾರಿ ಅಧಿಕಾರ ಕೊಟ್ಟರು. ಆದರೂ ಕೂಡ ನೀವು ಇವತ್ತಿನವರೆಗೂ ಅಕ್ರಮ ಗಣಿಗಾರಿಕೆಯ ವಿರುದ್ಧ ನಿರ್ಣಾಯಕವಾದಂಥ ಸಮರ ಸಾರಿಲ್ಲ ಅನ್ನೋದನ್ನು ಸಿದ್ದರಾಮಯ್ಯನವರ ಬಹಳ ದೊಡ್ಡ ದೌರ್ಬಲ್ಯ. ಮತ್ತು ಇಲ್ಲಿ ನಿಮ್ಮ ದೌರ್ಬಲ್ಯದ ವ್ಯಾಪ್ತಿ ಏನು, ದೌರ್ಬಲ್ಯದ ಪ್ರಶ್ನೆ ಏನು, ಎಲ್ಲರನ್ನೂ ನೀವು ಸಾಮೂಹಿಕವಾಗಿ ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿದವರ ವಿರುದ್ಧ ನೀವು ಕಾನೂನು ಕ್ರಮವನ್ನು, ತನಿಖೆಯ ಕ್ರಮವನ್ನು ಕೈಗೊಳ್ಳದೇನೆ ಅವರನ್ನು ಉಂಡಾಡಿ ಬಸುಗಳ ಹಾಗೆ ಬಿಟ್ಟಿದ್ದೀರಲ್ಲ, ಯಾಕೆ? ಇದರ ಹಿಂದೆ ಏನಿದೆ? ಇದು ಈಗ ಬಹಳ ದೊಡ್ಡ ಪ್ರಶ್ನೆ. ಎಚ್ ಕೆ ಪಾಟೀಲ್ ಅವರ ಪತ್ರ ಇಂಥ ಒಂದು ಬೃಹತ್ ಪ್ರಶ್ನೆಗಳನ್ನು ಈ ಕರ್ನಾಟಕದ ಜನತೆ ಎದುರು ಎತ್ತಿದೆ. ನಮಸ್ತೆ.